ಖುಷಿದಂಗಾಯ್ತ ಮಾತೇಶ್. ಆವಾಗ್ಲೇ ನಿಂದ ಹೇಗೋ ಒಂದೇ ಒಂದು ಕೊನೆ ನಿರ್ಧಾರ ಇತ್ತು, ಈಗ ನಂದು ಒಂದೇ ಒಂದು ಕೊನೆ ನಿರ್ಧಾರ. ನೀನಾಗೆ ನೀನಿಲ್ಲಿಂದ ಹೊರಟೋಗ್ಬೇಕು ಒಂದು, ನನ್ನ ಕೈಯಲ್ಲಿ ನಿನ್ನ ಸಾವಾಗ್ಬೇಕು ಒಂದು. ಅದೇನಾಯ್ತು ಅಂದ್ರೆ ನೀ ನನ್ನ ಹೆಂಗ ಪ್ರೀತಿ ಒಳಗೆ ಟೆಸ್ಟ್ ಮಾಡಿದ್ಯಲ್ಲ, ಹಂಗ ನೀನು ಎಷ್ಟು ಗರ್ತಿ ಇರಬಹುದು ಅಂತ ಟೆಸ್ಟ್ ಮಾಡಿದ್ನ್ಯಾವ. ಗೊತ್ತಾಯ್ತಯ್ಯಪ್ಪ. ಹ್ಞೂ, ನೀ ಬರೇ ಗರತಿ ಅಲ್ವಾ, ಗರತಿ ಗಂಗವ್ವ ಅಂದ್ರ ನೀನ. ಈಗ ನಂದು ಸರಿ ಹೋಯ್ತು, ನಿಂದು ಸರಿ ಹೋಯ್ತು, ಇಳಿಸಿದಂದ್ರ ನಾನು ಹಳ್ಳದ ಗಣ್ಣವ್ರ ಮೇಲೆ ಹಾಸಿ ಹೊರಗೋಗ್ಬಿಡ್ತೀನಿ. ನೀನೆಂತ ಊಸರು ಒಳ್ಳೆ ಜಾತಿಗೆ ಸೇರಿದವನು ಅಂತ ನನಗ್ ಮಾತ್ರನೇ ಚೆನ್ನಾಗಿ ಗೊತ್ತು. ಅಂಬು, ನನ್ನ ಅಂಬು, ಅಂಬು ನನ್ನ ಮೇಲೆ ಕರುಣೆ. ನನಗಿಂತ ಮೊದಲು ನೀನ ಆಗಂಗೆ ಕಾಣ್ತಿ. ನನಗ ಫೀಲ್ ಆಗಿಲ್ಲ, ನಿನಗಟ್ಟಾಗೈತೆ ಓದಸ್ತ. ಏನಾಗತ್ಲ ಅದಂಗೈತಿ ನಿಂದು. ಅಯ್ಯೋ ಅಂಬು, ಅಂಕಲ್ ಬಂದ್ರು. ಅಪ್ಪ ತುರ್ಬಾ ಕಟ್ಟಿ ಮುಸುರಿ ತಿಕ್ಕು ನಿನಗೂ ಇಷ್ಟು ಪಗರ ಐತಂದ್ರ ಮುಖದ ಮೇಲೆ ಮೀಸೆ ಹೊತ್ತಿರೋ ಗಂಡಸ ಕಣ ನಾನು. ನನ್ನ ಜೊತೆನೆ ಆಟ ಆಡ್ತೀಯ. ಈಗ ನೋಡಪ್ಪ ನನ್ನ ದೊಡ್ಡ ಡಬ್ಬ ಅಂಬೆ, ಎಂಥ ಸೌಂದರ್ಯ ಕಣೆ ನಿಂದು. ಆ ನಿನ್ನ ಸೌಂದರ್ಯವನ್ನು ತಿಂದು ತೆಗ್ಬಿಟ್ಟೆ. ಅವತ್ತು ನೀ ನನಗೆ ಕೆನ್ನೆ ಮುಟ್ಟಿದ್ದಲ್ಲ, ಇವತ್ತು ನಾನು ನಿನ್ನ ಜೀವನನೇ ಮುಟ್ಟಿದ್ದೀನಿ. ಇದು ಹಠ ಅಂದ್ರೆ, ದೇಶ ಅಂದ್ರೆ, ಗುರಿ ಅಂದ್ರೆ ಮುಟ್ಟಿದೆ. ನೀ ನನ್ನ ಕೆನ್ನೆ ಮುಟ್ಟಿದೆ, ಇಂದು ನನ್ನ ಛಲ ಮುಟ್ಟಿದೆ. ನಿನಗವತ್ತೇ ಹೇಳಿದ್ದೆ ತಾನೇ, ಬಡವ ಹಾಕೋದು ಬದುಕಿನ ಲೆಕ್ಕ, ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ, ಆದ್ರೆ ಮಾಂತೇಶ್ ಹಾಕೋದೆ ಪಕ್ಕ. ಅಂಬಿ ನಿನ್ನ ಸಾವಿನ ಲೆಕ್ಕ. ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವನ್ನು ಆಡ್ಬಿಟ್ಟೆ ದೇವ್ರೆ. ಈ ಬದುಕು ಎಂಬ 3 ದಿನದ ಸಂತೆಯಲ್ಲಿ ಚಿಂತಾಕ್ರಾಂತಳಾಗಿ ಪ್ರೀತಿಯ ಪ್ರಿಯತಮನ ಬರುವಿಕೆಗೋಸ್ಕರವಾಗಿ ಬೆಳದಿಂಗಳ ಬಾಲೆಯಾಗಿ ಬಾಗಿಲಲ್ಲಿ ಕಾಯುತ್ತಾ ನಿಂತಿದ್ದೆ. ಆದ್ರೆ ನನ್ನ ಹದ್ದು ಬಂದು ಕುಕ್ಕಿದಂತಾಯ್ತು ನನ್ನೆದೆಯನ್ನ. ಯಾಕೆ ದೇವ್ರೆ, ಈ ಬಡತನ ಎಂಬ ಮನೆಯಲ್ಲಿ ಒಂದು ಹೆಣ್ಣನ್ನ ಯಾತಕ್ಕಾದ್ರೂ ಹುಟ್ಟಿಸ್ತೀಯ ಅಂತಂದೆ. ಒಂದ್ ವೇಳೆ ಹುಟ್ಟಿಸಿದ್ರು ಕೂಡ ಆ ಹೆಣ್ಣಿನ ಮನಸ್ಸಿನಲ್ಲಿ ಪ್ರೀತಿ ಎಂಬ ಭಾವನೆನ ಯಾತಕ್ಕಾದ್ರೂ ಮೂಡಿಸ್ತೀಯ ಅಂತಂದೆ. ನನ್ನ ಸೋದರ ಮಾವನನ್ನ ಮನ್ಸಾರೆ ಇಷ್ಟಪಟ್ಟೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ನನ್ನ ತಂದೆ ನನ್ನ ಮಾವನ ಜೊತೆ ನನ್ನ ಮದುವೆ ಮಾಡ್ಲಿಕ್ಕೆ ಎಲ್ಲ ತಯಾರಿರು. ಈ ಬಡತನ ಎಂಬ ಮನೆಯಲ್ಲಿ ಹುಟ್ಟಿರುವ ಹೆಣ್ಣು ಆಸ್ತಿನ ಕಳ್ಕೊಂಡ್ರೆ ಮತ್ತೆ ಖರೀದಿಸಬಹುದು, ಒಡವೆನ ಕಳ್ಕೊಂಡ್ರೆ ಮತ್ತೆ ತರಬಹುದು. ಆದ್ರೆ ಒಂದು ಹೆಣ್ಣು ಒಂದ್ಸಾರಿ ತನ್ನ ಹೆಣ್ತನವನ್ನ ಕಳ್ಕೊಂಡ್ರೆ ಅವಳೆ ಪ್ರಪಂಚದಲ್ಲಿ ಇದ್ದು ಸತ್ತಂತೆ. ಹಾಗಾದ್ರೆ ನನ್ನಂತ ಪಾಪಿ ಮಗಳು ಈ ಭೂಮಿ ಮೇಲೆ ಬದುಕಿರಬಾರದು, ನಾನು ಬದುಕಬಾರದು. ಅಪ್ಪ,
ದಯವಿಟ್ಟು ಈ ನಿಮ್ಮ ಪಾಪಿ ಮಗಳನ್ನ ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ಅಂಬಿಕಾ, ಅಂಬಿಕಾ, ಯವ್ವ ಒಳಗೆ ಏನು ಮಾಡಕತ್ತೀವ? ಅಲ್ಲಿ ನಿನ್ನ ಗೆಳತಿಯರೆಲ್ಲ ಬಂದ್ಬಿಟ್ರವ. ಮಾತಿಗೊಮ್ಮೆ ಅಂಬಿಕಾ ಎಲ್ಲಿ, ಅಂಬಿಕಾ ಎಲ್ಲಿ ಅಂತ ಕೇಳಾಕತ್ತಾರ. ಹೇಳಿದೆ ಸದ್ಯದ್ರಾಗ ಕರ್ಕೊಂಬರ್ತೀನವ ಅಂತ ಹೇಳಿ ಅವ್ರನ್ನೆಲ್ಲ ಕುಂದಿರ್ಸಿ ಬಂದಿನವ. ಇನ್ನೊಂದು ವಿಷಯ ಗೊತ್ತಲ್ವ ನಿನಗೆ? ನಮ್ಮ ಧಣ್ಯಾರು ಅವ್ರ ಹೆಣ್ಮಕ್ಳು ಅದಾರಲ್ಲ, ನಿನ್ನ ಸಂಬಂಧ ಒಡವೆ ತರ್ತಾರಂತ, ಜರ್ತಾರಿ ಸೀರೆ ತರ್ತಾರಂತ. ಅವ್ವ ಅವ್ರು ತಂದಿರೋ ಸೀರೆ ಉಟ್ಟು ಅವ್ರು ತಂದಿರೋ ಒಡವೆ ಹಾಕೊಂಡು ನೀನು ನಿಂತೆ ಅಂದ್ರೆ ನನ್ನ ಕಣ್ಣಿಗೆ ಹೆಂಗೆ ಕಾಂತಿ ಗೊತ್ತನೋ? ಸಾಕ್ಷಾತ್ ಪಾರ್ವತಿ ದೇವಿ ಕಣ್ಣಿಗೆ ಕಾಂತಿ ನೋಡುವ. ನೀನು ಎಲ್ಲದೀವ ಏನು ಹುಚ್ಚು ಹುಡುಗಿ ಐತಿದೆ. ಇವತ್ತ ಮದುವೆ ಇಟ್ಕೊಂಡು ನಡುವು ಮನ್ಯಾಗ ಮಕ್ಕೊಂಡೈತಿ. ಅಂಬಿಕಾ, ಮದುವೆ ದಿವಸ ಯಾರು ಮಕ್ಕೋತಾರ ಹೇಳುವ? ಮದುವೆ ಆದ ಮೂರು ವರ್ಷಗಳಲ್ಲಿ ಹೇಳ್ತೀನಿ ಕಸ್ಕೊಂಡೆ. ಇದ್ದೊಬ್ಬ ಮಗಳ ಮುಖ ನೋಡ್ಕೊಂಡು ಜೀವನ ಕಳೀತಾ ಇದ್ದೆ. ಇವತ್ತಕ್ಕೆ ಮದುವೆ ಹಂಗ ಮಾಡಬೇಕು ಹಿಂಗ ಮಾಡಬೇಕು ಅಂತ 108 ಕನಸು ಕಂಡುಕೊಂಡಿದ್ದೆ. ಇದ್ದ ಮಗಳು ಕಸ್ಕೊಂಡ್ಬಿಟ್ಟಲ್ಲೋ. ನಿನಗೆ ನನ್ನ ಮ್ಯಾಗ ಕಳ್ಳೇನೆ ಇಲ್ಲಲ್ಲೋ, ಕಳ್ಳೇನೆ. ಅಂಬಿಕಾ, ನನ್ನ ಮಗಳು ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಕೊಂಡಾಳ. ಅಂಬಿಕಾ, ವಿಷ ಕುಡ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ನಿನಗೇನು ಬಂದಿತ್ತೆ ತಾಯಿ? ಆಯ್ತಾ, ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಅಥವಾ ನನ್ನ ತಂಗಿ ಮಗ ಆದ ಅರವಿಂದ ಜೋಡಿ ನೀನು ಮದುವೆ ಆಗಕ್ಕ ನಿನಗಿಷ್ಟ ಇರಲಿಲ್ಲ? ಹಂಗೆ ನನ್ನ ಮುಂದೆ ಹೇಳಬೇಕಾಗಿತ್ತಲ್ಲ. ಯವ್ವ, ವಿಷ ಕುಡ್ದು ಆತ್ಮಹತ್ಯೆ ಯಾಕೆ ಮಾಡ್ಕೊಂಡೆ? ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗಳು ಅಂಬಿಕಾ ತಿಳಿಸುವುದೇನೆಂದರೆ, ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡೆ. ಆಗಿನಿಂದ ಈಗಿನವರೆಗೂ ನನ್ನನ್ನು ಮುದ್ದಾಗಿ ಬೆಳೆಸಿದ್ರಿ. ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಕೊಡಿಸಿದ್ರಿ. ಹಾಗೆ ನಾನು ಪ್ರೀತಿಸಿದ ಹುಡುಗನ ಜೊತೆಯೂ ನನ್ನ ಮದುವೆ ಮಾಡಿಕೊ ಹೊರಟ್ರಿ. ಆದರೆ ಇವತ್ತು ನನ್ನ ಜೀವನದಲ್ಲಿ ನಡಿಬಾರ್ದ ಘಟನೆ ಒಂದು ನಡೀತು. ಈ ಊರಿನ ಧನ್ರಾಜ್ ಅವರ ಮಗ ಮಾದೇಶ ಬಂದು ನನ್ನ ಅತ್ಯಾಚಾರ ಮಾಡಿಬಿಟ್ಟ. ಅದಕ್ಕೋಸ್ಕರ ಅವಮಾನ ತಡಿಲಾರ್ದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪಾಜಿ. ಇಂತಿ ನಿಮ್ಮ ಪ್ರೀತಿಯ ಮಗಳು ಅಂಬಿಕಾ.
ನನ್ನ ದಣಿ ಮಗ ಮಾಂತೇಶ ನನಗಿಂತ ದ್ರೋಹ ಮಾಡಿದ್ನ? ನಾನೇ ಎತ್ತಿ ಆಡಿಸಿದ ಕೂಸು ನನಗಿಂತ ದ್ರೋಹ ಮಾಡ್ತಾ? ಇದನ್ನ ನಾನು ಹೆಂಗ್ ನಂಬಲು ದೇವ್ರೇ, ಹೆಂಗ್ ನಂಬಲಿ? ಅಂಬಿಕಾ, ಒಂದು ವೇಳೆ ಮಾಂತೇಶನಿಂದ ಈ ತಪ್ಪಾಗಿದ್ದೆ ಖರೆ ಆಗಿದ್ರೆ ಸುತ್ತು 40 ಹಳ್ಳಿಗೆ ನ್ಯಾಯ ನೀತಿ ಹೇಳುವ ನನ್ನ ಧಣಿ ನಿನಗೆ ನ್ಯಾಯ ಕೊಡಿಸ್ತಿದ್ದಿಲ್ವಾ? ಅಂಬಿಕಾ, ದುಡುಕಿಲಿ ತಪ್ಪು ನಿರ್ಧಾರ ಮಾಡಿಬಿಟ್ಟಿ ಅಂಬಿಕಾ, ತಪ್ಪು ನಿರ್ಧಾರ. ರುದ್ರ, ಏ ರುದ್ರ, ಯಾಕೋ ಅಳ್ತಿದ್ದೀಯಾ? ಮಗಳು ಮದುವೆ ಇಟ್ಕೊಂಡು ಯಾರಾದ್ರೂ ಅಳ್ತಾರೇನೋ? ಹುಚ್ಚ. ಓಹೋ, ಮಗಳು ಮದುವೆ ಮಾಡಿಕೊಂಡು ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಅಳ್ತಿದ್ದೀಯಾ? ಹುಚ್ಚಪ್ಪ, ಹೆಣ್ಣು ಅಂದ ಮೇಲೆ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಹೋಗಲೇಬೇಕಾದದ್ದು ಧರ್ಮ ಕಣೋ. ಅದಕ್ಕೆ ಯಾರಾದ್ರೂ ಅಳ್ತಾರೇನೋ? ಹೌದು ರುದ್ರಣ್ಣ, ಈಗ ಅಂಬಿಕಾ ಕೊಟ್ಟು ಮದುವೆಗೆ ಹೋಗ್ತಾಳೆ ಅಂತ ನೀನೇನು ಚಿಂತೆ ಮಾಡಬೇಡ. ಈಗ ನೋಡು, ಅವಳು ಅವಳಿಗೋಸ್ಕರ ಒಡವೆ ತಂದಿದ್ದೀನಿ. ಎಲ್ಲಿದ್ದಾಳೆ ಅವಳು? ಬಂದ್ರೆ ಅವ್ವ, ಈಗ ಬಂದ್ರೆ ಬರ್ರವಾ? ನೀವು ಹೇಳಿದ್ದೆಲ್ಲ ತಂದಿರೇನವಾ? ಹೂನಪ್ಪ. ಹೋಗ್ರವ, ನನ್ನ ಮಗಳಿಗೆ ಸೀರೆ ಉಡಿಸ್ರಿ, ಆಭರಣ ಹಾಕ್ರಿ, ಹೂವ ಮುಡಿಸ್ರಿ, ಆಕಿಗೆ ಅಲಂಕಾರ ಮಾಡ್ರಿ. ಯಾಕಂದ್ರ ನನ್ನ ಮಗಳು ಮೆರವಣಿಗೆ ಹೋಗತ್ವ. ಇನ್ನು ಸ್ವಲ್ಪ ಹೊತ್ನಾಗ ಊರ್ ತುಂಬಾ ನನ್ನ ಮಗಳು ಮೆರವಣಿಗೆ ಹೋಗತ್ತು. ಅದಕ್ಕೆ ಯಾಕೋ ರುದ್ರ ಅಳ್ತಿದ್ದೀಯಾ? ಅಂಬಿಕಾ ಬರೀ ನಿನ್ನ ಮಗಳಲ್ಲವೋ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಇದ್ದಾಗೆ. ಅವಳ ಮದುವೆನ ಅದ್ಧೂರಿಯಾಗಿ ಮಾಡೋಣ. ಊರು ತುಂಬಾ ಅವಳ ಮದುವೆ ಮೆರವಣಿಗೆನ ಭರ್ಜರಿಯಾಗಿ ಮಾಡೋಣ. ರುದ್ರ, ಅಂಬಿಕಾ ಎಲ್ಲೋ? ನನ್ನ ಮಗಳು ದಣದು ನಡು ಮನೆ ಮಕ್ಕೊಂಡ್ಬಿಟ್ಟ. ಹುಚ್ಚ ಹುಡುಗಿ, ಮದುವೆ ದಿನ ಯಾರಾದ್ರೂ ಮಲ್ಕೊಂತಾರ? ಮದುವೆ ಹಾ? ಎಬ್ಸೋಗಳನ್ನ ಆಯ್ತು ರೀ. ಉಸಿರು ನಿಂತು ಶರೀರ ನೆಲಕ್ಕೆ ಉರುಳಿದ ಮ್ಯಾಗ ಎದ್ದೇಳು ಅಂದ್ರೆ ಎದ್ದೇಳಕ್ ಸಾಧ್ಯ ಏನವ್ವ? ರುದ್ರ, ಅಂಬಿಕಾಳಿಗೆ ಸಾಯುವಂತದ್ದು ಏನೋ ಆಗಿತ್ತು? ನನ್ನ ಮಗಳು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ. ರುದ್ರ, ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದ್ರೂ ಏನು ಬಂದಿತ್ತು ಅವಳಿಗೆ? ಇಲ್ಲ ತಡಿ, ನನ್ನ ಮಗಳು ಆಪತ್ತು ಅನಾಹುತ ತಂದುಕೊಂಡು ಮಗಳು ಅಲ್ಲ ದಣಿ. ನನ್ನ ಮಗಳು ಬಹಳ ಶಾಣಕಿ. ಆದ್ರೆ ಒಬ್ಬ ಪರಮ ನೀಚ ಅವಳಿಗೆ ಅಪಮಾನ ಮಾಡಿ ಅವಳಿಗೆ ಆಪತ್ತು ತಂದು ಅವಳ ಮ್ಯಾಗ ಅತ್ಯಾಚಾರ ಮಾಡಿ ಸಾಯಂಗ ಮಾಡ್ಯಾನ. ಯಾರು ಆ ಕುಲಗಾತ ಹೇಳೋಣ? ಯಾರಂತ ಹೇಳಿ ತಾಯಿ, ಯಾರಂತ ಹೇಳಿ? ಚಿಕ್ಕಂದಿನಿಂದ ನಾಲೆ ಆಡಿಸಿ ಬೆಳೆಸ ಕೂಸು ಅಂತ ಹೇಳ? ಅಥವಾ ಅವನು ಚಿಕ್ಕವನಿರುವಾಗ ಅವನ ಪುಟ್ಟ ಕಾಲುಗಳಿಂದ ಈ ಎದೆಗೆ ಒದಿಸ್ಕೊಂಡು ಸಂತೋಷ ಪಡ್ತಿದ್ದೆ. ಆ ಕೂಸು ಇವತ್ತು ಬೆಳೆದು ನಿಂತು ನನ್ನ ಬೆನ್ನಾಗ ಚೂರಿ ಹಾಕ್ತು ಅಂತ ಹೇಳ? ಅಥವಾ ನಾನೇ ಸಾಕಿದ ಗಿಳಿ ಮರಿ ಇವತ್ತು ಬೆಳೆದು ಹೊತ್ತಾಗಿ ನನ್ನ ನಡು ನೆತ್ತಾಗ ಕುಕ್ಕುತ್ತು ಅಂತ ಹೇಳ?
ನಿನಗೂ ಅರ್ಥ ಆಗ್ಬೇಕು. ಏನು ಅಂತ ಸ್ವಲ್ಪ ಬಿಡಿಸಾದ್ರೂ ಹೇಳು. ಈ ಕೃತ್ಯ ಮಾಡಿದವನು ಬೇರೆ ಯಾರು ಅಲ್ಲ, ಅವನು ಇಲ್ಲ ತಡಿ, ಇಲ್ಲ, ಅವನ ಹೆಸರು ನನ್ನ ಬಾಯಾಗ ಬರುದಿಲ್ಲ ತಡಿ, ಆ ಧೈರ್ಯ ನನಗಿಲ್ಲ. ಅವನ ಹೆಸರನ್ನ ನನ್ನ ಮಗಳು ಈ ಚೀಟಿಯಾಗ ಬರ್ತಿಟ್ಟು ಆತ್ಮಹತ್ಯೆ ಮಾಡಿಕೊಂಡ. ನೀವು ನೋಡಿ, ನೀವು ನೋಡಿ. ಇಲ್ಲ 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 ನನ್ನ ಮಗ ಇಂಥ ಕೆಲಸ ಮಾಡಿದನ? ಇಲ್ಲ ಇಲ್ಲ ಇಲ್ಲ, ಇದನ್ನ ನಾನು ನಂಬೋದಿಲ್ಲ. ಈ ರೀತಿ ಮಾಡಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೆತ್ತವರಿಗೆ ಹೆಗ್ಗಣ ಮುದ್ದಂತ ಹೆತ್ತ ಕಳ್ಳು ಮಗ ಇಂತ ಅನಾಹುತ ಮಾಡ್ಯಾರಂದ್ರ ನಂಬಾಕತ್ತಿಲ್ಲ. ಆದ್ರ ಆ ಸತ್ತ ಕಳ್ಳನ್ನ ನೋಡಿದ ಈ ಹೆತ್ತ ಕಳ್ಳು ಏನಂತ ಹೇಳ್ಬೇಕು ತಾಯಿ, ಏನಂತ ಹೇಳ್ಬೇಕು? ರುದ್ರಣ್ಣ, ನನಗೆ ಮಕ್ಕಳಿಲ್ದಾಗ ಎಷ್ಟು ದೇವಸ್ಥಾನ ಕಳೆದು ತುಪ್ಪದ ದೀಪ ಹಚ್ಚಿದೆ ನನಗೆ ಮಕ್ಕಳಾಗ್ಲಿ ಅಂತ. ಅದರಲ್ಲಿ ನನ್ನ ತಾಯಿಗೆ ಗಂಡು ಸಂತಾನವೇ ಕೊಡ್ಲಿ ಅಂತ ಕೈಯಲ್ಲಿ ಕರ್ಪೂರ ಹಚ್ಚಿದ್ಯಾ. ಹೀಗಿರುವಾಗ ಇವರ ನ್ಯಾಯ ತೀರ್ಪು ನಿನಗೆ ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ನಿನ್ನಲ್ಲಿ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಕೆಟ್ಟ ನಿರ್ಧಾರ ತಗೋಬೇಡಿ ಅಂತ ನೀನಾದ್ರೂ ಹೇಳು ರುದ್ರಣ್ಣ. ನಿನಗೆ ಸೆರಗೊಟ್ಟಿ ಮಹಾದೇವಿ, ನೀನು ಈ ಬೆಟ್ಟಪ್ಪನ ಹೆಂಡತಿ ಅನ್ನೋದನ್ನು ಮರಿಬೇಡ. ಬೆಟ್ಟಪ್ಪ, ನಾನು ಯಾರು ಗೊತ್ತಾ? ಅಂದು ನಿನ್ನ ತೀರ್ಪಿಗೆ ಬಲಿಯಾದ ಕಾಳ. ಇದೇ ತೀರ್ಪಿನಿಂದ ತಾನೇ ಊರು ಹೊರಗಿನ ಆಲದ ಮರಕ್ಕೆ ನನ್ನನ್ನು ನೇಣು ಹಾಕ್ಸಿದೆ. ನಿನಗೆ ನಾನು ಅವತ್ತೇ ಹೇಳಿದ್ದೆ, ಮುಂದೊಂದಿನ ಇದೇ ಘಟನೆ ನಿನ್ನ ಮನೆಯಾಗೂ ನಡೀತೈತಿ ಅಂತ. ಘಟನೆ ನಡೆದಾಯ್ತು, ನಿನ್ನ ಮಗ ತಪ್ಪು ಮಾಡಾಯ್ತು. ಕೊಡು. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೆಂದು ಹೆಸರೇ ನೀನಲ್ವಾ? ಆ ಸತ್ಯ, ನ್ಯಾಯ, ನೀತಿ, ಧರ್ಮದ ಹೆಸರಿನಲ್ಲಿ ತಪ್ಪು ಮಾಡಿದ ನಿನ್ನ ಮಗನಿಗೆ ಯಾವ ಶಿಕ್ಷೆ ಕೊಡ್ತೀಯಂತ ಸತ್ತು ಹೋದ ಈ ಕಾಳನ ಆತ್ಮ ನೋಡಾಕತ್ತೈತೆ. ಕೊಡು. ನಿಜವಾಗಲೂ ನೀನೊಬ್ಬ ನ್ಯಾಯವಾದಿಯಾಗಿದ್ದರೆ, ನ್ಯಾಯವೇ ನಿನ್ನ ತಕ್ಕಡಿಯಲ್ಲಿದ್ದರೆ, ಆ ತಕ್ಕಡಿ ಸಮನಾಗಿ ತೂಗುವಂತೆ ಸತ್ಯ, ನ್ಯಾಯ, ನೀತಿ, ಧರ್ಮದ ತೀರ್ಪನ್ನು ಕೊಡು. ನೀನು ಕೊಡುವ ತೀರ್ಪಿಗಾಗಿ ಸತ್ತು ಹೋದ ಈ ಕಾಳನ ಆತ್ಮ ನಿನ್ನ ಮನೆ ಸುತ್ತಿ ಸುತ್ತಿ ನೋಡ್ತಾ ಇದೆ. ಕೊಡ್ತೇನೆ, ಸರಿಯಾದ ಶಿಕ್ಷೆನೇ ಕೊಡ್ತೇನೆ. ರುದ್ರ, ನಿನ್ನ ಮಗಳ ಸಾವಿಗೆ ನಾನು ನ್ಯಾಯ ಕೊಡ್ತೀನಿ. ರುದ್ರ, ನಾನು ನ್ಯಾಯ ಕೊಡ್ತೀನಿ. ರುದ್ರ, ನೋಡಿ, ನಾನು ಕೊಡೋ ನ್ಯಾಯದ ತೀರ್ಪಿನ ಮೇಲೆ ನಿನಗೆ ವಿಶ್ವಾಸ ಇದೆ ತಾನೆ? ಇದೆ ಇದೆ. ಹಾಗಾದ್ರೆ ನನಗೊಂದು ಮಾತು ಕೊಡು ರುದ್ರ. ಕೇಳಿದ್ದೀನಿ, ಅದೇನಂತ ಕೇಳಿ ನಡೆಸ್ಕೊಡ್ತೀನಿ. ರುದ್ರ, ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಯಾರಿಗೂ ಗೊತ್ತಾಗಬಾರ್ದು ರುದ್ರ. ಹೌದು ರುದ್ರ, ಒಂದು ವೇಳೆ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಊರು ಜನರಿಗೆ ಗೊತ್ತಾದ್ರೆ ನಾನು ಊರಲ್ಲಿ ಹೇಗೆ ಮುಖ ಎತ್ತಿ ತಿರುಗಲಿ ರುದ್ರ? ರುದ್ರ, ಸುತ್ತು 40 ಹಳ್ಳಿಗಳಿಗೆಲ್ಲ ನ್ಯಾಯ ಹೇಳೋ ಈ ಬೆಟ್ಟಪ್ಪನ ಮಗ ಇಂಥ ಕೆಲಸ ಮಾಡಿದಾನಂದ್ರೆ ಈ ಬೆಟ್ಟಪ್ಪ ಎದ್ದು ಸಂತಂತಾಗ್ಬಿಡ್ತಾನೆ.
ಯಾರಿಗೂ ಹೇಳ್ಬೇಡ ರುದ್ರ. ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ರುದ್ರ, ಬೇಕಿದ್ರೆ ನಿನ್ ಕಾಲು ಕೊಡ್ತೀನಿ ರುದ್ರ, ಸರಿಯಾದ ಶಿಕ್ಷೆನೇ ಕೊಡ್ತೀನಿ. ಅದಕ್ಕಿಂತ ಮೊದಲು ರುದ್ರ, ಆ ಚೀಟಿನ ಹರಿದಾಕ್ಬಿಡು. ಹೌದು, ನನಗಲ್ಲ ಹಾಕಿದ ದಣಿಯ ಮನಿತನದ ಮರ್ಯಾದೆ ಹಾಳಾಗಬಾರ್ದು. ಈ ವಿಷಯ ನಮ್ಮ 3 ಜನರಿಗೆ ಬಿಟ್ಟು ಮತ್ತೊಬ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕಿರುವ ಒಂದೇ ಒಂದು ಸಾಕ್ಷಿ ಅಂದ್ರ ಆ ಚೀಟಿನ ಹರಿದಾಕ್ಬೇಕು. ಬೇಡದಲ್ಲಿ ಬೇಡ, ಈ ಚೀಟಿನ ಹರಿದು ಹಾಕಿದ್ರೆ ಆ ತುಕಡಿಗಳನ್ನು ಕೂಡಿಸಿ ಓದುವಂತ ಬುದ್ಧಿವಂತರು ನಮ್ಮ ಊರಾಗ ಅದರ ದಣಿ. ಒಂದು ವೇಳೆ ನಾವಿದನ್ನು ಸುಟ್ಟು ಹಾಕಿದ್ರ ಆ ಬೂದಿನೂ ಓದುವಂತ ಬುದ್ಧಿವಂತರು ಅದಾರ. ಹಾಗಾಗಬಾರ್ದು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯ ನನ್ನಲ್ಲಿ ಅಡಕಾಗಬೇಕು. ನನ್ನಲ್ಲಿ ಬೆಟ್ಟಪ್ಪನ ಮೇಲೆ ಅಷ್ಟೊಂದು ಅಭಿಮಾನ ನಿನಗೆ ರುದ್ರ? ನೀನು ಮಾಡಿದ ಈ ಉಪಕಾರಕ್ಕೆ ನನ್ನ ಮೈ ಚರ್ಮ ಸುಲಿದು ನಿನಗೆ ಚಪ್ಪಲಿ ಮಾಡಿದ್ರು ಕಡಿಮೆ ಕೊಡ್ತೀನಿ ರುದ್ರ, ಸರಿಯಾದ ಶಿಕ್ಷೆನೇ ಕೊಡ್ತೀನಿ. ನಿನ್ನ ಮಗಳ ಸಾವಿಗೆ ನಾನು ನ್ಯಾಯ ಕೊಡ್ತೀನಿ ರುದ್ರ. ದಣಿ, ನಂದೊಂದು ಮಾತು ನಡೆಸ್ಕೊಡ್ತೀರಾ ದಣಿ? ಏನ್ ಹೇಳ ರುದ್ರ? ದಣಿ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ನಮ್ಮ ಸಣ್ಣ ದಣಿಯರಿಗೆ ಯಾವುದೇ ರೀತಿ ಶಿಕ್ಷೆ ರುದ್ರ, ನಿನ್ನ ಬಾಯಿಂದ ಧಣಿ ಅನ್ನೋ ಶಬ್ದ ಬರಬಾರ್ದು. ನಿನ್ನ ಬಾಯಿಂದ ಧಣಿಯನ್ನು ಕರೆಸಿಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ ರುದ್ರ. ಕೊಡ್ತೀನಿ, ಸರಿಯಾದ ಶಿಕ್ಷೆನೇ ಕೊಡ್ತೀನಿ. ಮಹಾದೇವಿ, ಎಂಥ ಮಗನ ಹಡದಿಯಲ್ಲೇ ಮಹಾದೇವಿ. ಇಂಥ ಮಗನ ಹಡೆಯುವುದಕ್ಕಿಂತ ನೀನು ಬಂಜೆಯಾಗಿದ್ರೆ ಎಷ್ಟು ಹಳೆಸಿತ್ತು. ಮಕ್ಕಳಾಗಲಿ ಅಂತ 10 ದೇವರಿಗೆ ಹರಕೆ ಹೊತ್ತು ಅದೆಂಥ ಮಗನ ಹಡದಿಯಲ್ಲೇ. ಹುಟ್ಟಿದಾಕ್ಷಣವೇ ಇವನು ಇಂಥ ನೀಚನಾಗ್ತಾನೆ ಅಂತ ಗೊತ್ತಿದ್ರೆ ಹುಟ್ಟಿದಾಗಲೇ ಕತ್ತು ಹೆಚ್ಚಿಗೆ ಕೊಲ್ತಿದ್ದೆ. ಸರಿಯಾದ ಶಿಕ್ಷೆನೇ ಕೊಡ್ತೀನಿ ರುದ್ರ. ಮದುವೆಗೆ ಬಂದ ಜನಗಳಿಗೆ ನಾನು ಏನೋ ಒಂದು ಹೇಳಿ ಕಳಿಸ್ತೀನಿ. ಮೊದಲು ಅಂಬಿಕಾಳ ಅಂತ್ಯಕ್ರಿಯೆ ಮುಗಿಸೋಣ ರುದ್ರ.